ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಇವತ್ತು ವುಮೆನ್ಸ್ ಡೇ ಐತೆ ನೋಡ್ರಿ. ಹಾಗಾಗಿ ನಮ್ದು ಗ್ರೂಪ್ ಐತಲ್ಲ ನಮ್ಮ ಏರಿಯಾ ಒಳಗೆ ಅಕ್ಕನ ಬಳಗ ಅಂತೇಳಿ ಅಲ್ಲಿ ಫಂಕ್ಷನ್ ಎಲ್ಲ ರೆಡಿ ಮಾಡಿ ನೋಡ್ರಿ. ಎಲ್ಲರೂ ಸೇರಿ ಮಾಡಾಕತ್ತೀವಿ ಡಾನ್ಸ್. ಆಮೇಲೆ ಏನೇನೋ ಯಾರು ಏನೇನೋ ಮಾಡಾಕತ್ತಾರ. ನಾವು ಡಾನ್ಸ್ ಮಾಡಬೇಕು. ಭಾಳ ವರ್ಷಗಳಾಯ್ತು ನೋಡ್ರಿ ಡಾನ್ಸ್ ಮಾಡಿಬಿಟ್ಟು. ಹೋಸಲ ಎಲ್ಲ ಅಂಟಿಗಳು ಸದ್ಯಕ್ಕೆ ನಮ್ಗೆ ಇನ್ಸ್ಪಿರೇಷನ್ ಆಗ್ಯಾರ ನೋಡ್ರಿ. ಎಲ್ಲರೂ ಅವರು ಮಾಡ್ಯಾರಕ್ಕೆ ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ನಾವು 4 ಜನ ಕೂಡ ಮಾಡಿದ್ವಿ. ದಿವ್ಯಾ, ನಾನು, ಕವಿತಾ, ಶಿಲ್ಪ ಕೂಡಿ ಏನೋ ಹಂಗಿಂಗೆ ಮಾಡಿ ಒಂದು ಬಿಜಿ ಒಳಗೆ ಅದ್ರೊಳಗೆ 1-2-3 ಡೇಸ್ ಅಷ್ಟೇ ಪ್ರಾಕ್ಟೀಸ್ ಮಾಡೀವಿ. ಹೆಂಗೆ ಆಗುತ್ತೆ ಗೊತ್ತಿಲ್ಲ. ನೋಡೋಣ ಬರ್ರಿ. ಇವತ್ತು ಈವ್ನಿಂಗ್ ಇದೆಲ್ಲ ಇವತ್ತು ಏನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ಅಲ್ಲಿ ಏನೇನು ಫಂಕ್ಷನ್ ಮಾಡ್ತಾರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ. ಪಟ್ಟ ಸಾರಿ ನಾವು ಎಲ್ಲರೂ ಸೇರಿ ಸಾರಿ ತೊಗೊಂಡು ಆ ಸಾರಿ ಹಾಕೋತೀನಿ ಈಗ ಫಸ್ಟ್. ಫೈನಲಿ ನೋಡ್ರಿ ಈ ಥರ ರೆಡಿ ಆಗಿವಿ ವುಮೆನ್ಸ್ ಡೇಗೆ. ನೋಡ್ರಿ ಯಾವ ಥರ ಸಾರಿ ಇದೆ ನೋಡ್ರಿ. ನಮ್ಮ ಅಕ್ಕನ ಬಳಗ ಗ್ರೂಪ್ ಒಳಗೆ ಎಲ್ಲರೂ ಸೇರಿ 40 ಸಾರಿ ತೊಗೊಂಡಿವಿ ನೋಡ್ರಿ ಯಾವ ಥರ ಆಗಿದೆ ನೋಡ್ರಿ. ಕವಿತಾನು ರೆಡಿ, ಈಗ ಶಿಲ್ಪ ರೆಡಿಯಾಗಿ ಆಲ್ರೆಡಿ ಹೋಗ್ಯಾಳ ಮುಂದೆ. ಬರೀ ಈಗ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗೈತಿ, ಲೇಟ್ ಆಗೈತಿ. ಸೀದಾ ಗಣಪತಿ ಗುಡಿಗೆ ಬಂದಿವಿ ನೋಡ್ರಿ. ಕೋಲಾಟ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನಾವು ರೆಡ್ರಸಿ ಮುಖಮುರ್ದ್ರಾಗ ನೋಡ್ರಿ ಈಗ ಆಲ್ರೆಡಿ ಒಂದು ಡಾನ್ಸ್ ಸ್ಟಾರ್ಟ್ ಆಗಿತ್ತು. ಅದರೆಲ್ಲ ಆದ್ಮೇಲೆ ನೋಡ್ರಿ ಲಾಸ್ಟಿಗೆ ನಮ್ಮ ಡಾನ್ಸ್ ಐತಿ. ಇವ್ರದೆಲ್ಲ ಮಸ್ತ್ ಮಾಡ್ಯಾರ ನೋಡ್ರಿ ಡಾನ್ಸ್ ಎಲ್ಲ. ಎಲ್ಲ ಡಾನ್ಸ್ ಮಾಡಾಕತ್ತೀವಿ. ಹಾಗೆ ನಾವು ಗ್ರೂಪ್ ಫೋಟೋಸ್ ತೊಗೊಳತ್ತಿದ್ವಿ ನೋಡ್ರಿ. ಆಮೇಲೆ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆ ಸೈಡ್ ನೋಡ್ರಿ ಫುಲ್ ಕತ್ಲು ಕಾಣ್ತಿದ್ರು. ಲೈಟ್ ಎಲ್ಲ ಹಾಕ್ಸಿದ್ರಲ್ಲ ಫೋಕಸ್ಸಿಗೆ ಸರಿ ಬರಲಾಗಿದ್ದು. ಈ ಸೈಡ್ ತೊಗೋಬೇಕಾದ್ರೆ ಟೆಂಪಲ್ ಹತ್ರ ಬಂದು ತೊಗೊಳಕತ್ತೀವಿ ನೋಡ್ರಿ ಎಲ್ಲರೂ ಸೇರಿ. ಒಂಥರ ಮೆಮೊರೇಬಲ್ ಆಗಿರ್ತದೆ ನೋಡ್ರಿ. ಯಾಕಂದ್ರೆ ಮತ್ತೆ ವಾಪಸ್ ದಿನ ಬರಂಗಿಲ್ಲ ಅದು. ವಾಪಸ್ ಎಲ್ಲರೂ ಸೇಮ್ ಸಾರಿ ಹಾಕೊಂಡಿದ್ವಿಲ್ಲ, ಫೋಟೋಸ್ ತೆಗ್ಸೊಂಡಾಯ್ತು ಅಂತೇಳಿ ಕೆಲವೊಂದು 2-3 ಗ್ರೂಪ್ ಎಲ್ಲ ಫೋಟೋಸ್ ತೆಗ್ಸ್ಕೊಂಡು ನೋಡ್ರಿ. ಎಲ್ಲರೂ ಒಮ್ಮೆ ಸೇರಿ ತೊಗೋಬೇಕಂದ್ವಿ. ಬಟ್ ಆಗಲಿಲ್ಲ. ಹಾಗಾಗಿ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ತೊಗೊಂಡ್ವಿ ನೋಡ್ರಿ. ಈಗ ಗೆಸ್ಟ್ ಬರಾಕತ್ತಾರ ಅಂತಂದ್ರು. ಗೆಸ್ಟ್ ಲೇಟ್ ಆಗಿತ್ತು ನೋಡ್ರಿ. ಆಲ್ರೆಡಿ ಬಸನಗೂಡ ಅವ್ರು ಹಚ್ಚಿ ಬರ್ತಾರಲ್ಲ ಅವ್ರ ಮಿಸ್ಸಸ್ ಬರಾಕತ್ತಿದ್ರು. ಹಾಗಾಗಿ ಎಲ್ಲರೂ ಹೋಗಿ ವೇಟ್ ಮಾಡಾಕತ್ತಾರ ನೋಡ್ರಿ. ಹಲೋ ಪುಟಾಣಿ ಮಕ್ಕಳಿಂದ हजारे छोकरे भेजा ना ठोकरे और अपन पंगा नहीं करना दंगा नहीं करना कर दूंगा मैं बालकರು ಚಪ್ಪಾಳೆ ಮುಖಾಂತರ ಈ ನಿಧಾನ ಮತ್ತೆ ಕೊಡ್ತಾರೆ. ಈ ಸಣ್ಣ ಮಕ್ಕಳು ನೋಡ್ರಿ ಚೇರ್ ಡಾನ್ಸ್ ಮಸ್ತ್ ಮಾಡಾಕತ್ತಾರ. ಆ ಚೇರ್ ಮ್ಯಾಗ ನಿಂತ್ಕೊಂಡು ಮಾಡ್ಕೊಂಡು ಎಷ್ಟು ಹೆವಿ ಇದ್ರು ನೋಡ್ರಿ. ಅವ್ರಿಗೆ ಅಂಜಿಕಿಲಾರ ಎಷ್ಟು ಚಂದ ಮಾಡಾಕತ್ತ ಕ್ಯೂಟ್ ಆಗಿ. ಶಿಲ್ಪಾನ್ ಮಗಳು ನೋಡ್ರಿ ಫಸ್ಟ್ ಒನ್ ಅದ ಆಕಿನಿ ತನು. ಅವ್ರ ಮಮ್ಮಿ ಆ ಕಡೆ ಹೋದ್ಲು ವಿರಾಟನ್ ಕರ್ಕೊಂಡು. ಬಟ್ ಅವ್ರು ಡಾನ್ಸ್ ಸ್ಟಾರ್ಟ್ ಆಯ್ತು ನೋಡ್ರಿ. ಅದಕ್ಕೆ ಇದು ಮಾಡಾಕತ್ತಿದ್ದೆ. ಬಟ್ ಸಾಂಗ್ ಎಲ್ಲ ಜಾಸ್ತಿ ಹಾಕೋಕ್ಕಾಗಲ್ಲ ನೋಡ್ರಿ. ಯಾಕಂದ್ರೆ ಕಾಪರೇಟ್ ಆಗತ್ತೆ ಅಂತೇಳಿ ಜಸ್ಟ್ ಅಷ್ಟೇ ಸ್ವಲ್ಪ ಮ್ಯೂಸಿಕ್ ಹಾಕಿನಿ. ಆದರೂ ಏನು ಕಾಪರೇಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಮಸ್ತ್ ಮಾಡಿದ್ರು ನೋಡ್ರಿ. ಡಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಎಲ್ಲ ಹುಡುಗರು. ಅಲ್ಲಿಂತೂ ಮಸ್ತ್ ಕಲಿಸ್ತಾರೆ ನೋಡ್ರಿ ಎಲ್ಲರಿಗೆ. ನಿಮ್ಗೆ ದೊಡ್ಡವ್ರು ವುಮೆನ್ಸ್ಗೂ ಕಲ್ಸ್ಯಾರ. ಈಗ ನೆಕ್ಸ್ಟ್ ಡಾನ್ಸ್ ಅದಾವಲ್ಲ ಅವರಿಗೂ ಕಲ್ಸ್ಯಾರ ನೋಡ್ರಿ ಅಲ್ಲೇನೆ. ಬಟ್ ನಾವು ಹೋಗ್ಬೇಕು ಅನ್ಕೊಡ್ವಿ. ಎಲ್ಲೇನು ಹೋಗೋದಾಗಲ್ಲ, ನಮ್ಮ ಡ್ಯೂಟಿ ಒಂದಿರ್ತೈತಿ, ಹೋಗೋದಾಗಂಗಿಲ್ಲ ಅಂತ ನಾವೇನು ಮನೆಯೊಳಗೆ ದಿವ್ಯಾನ ಕಡೆ ಕಲ್ತೀವಿ ನೋಡ್ರಿ. ನಾವು ಒಂದಷ್ಟು ಡಾನ್ಸ್ ಕ್ಲಾಸಿಗೆ ಹೋಗಿ ಕಲೀಲಿಲ್ಲ. ಒಂದು 2-3 ದಿನ ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿಸಿದ್ಲು. ಎಷ್ಟು ಚಂದ ಮಾಡಕತ್ತಾರ ನೋಡ್ರಿ ಹುಡುಗರು ಡಾನ್ಸ್. ಮಸ್ತ್ ಮಾಡಿದ್ರು. ಚೇರ್ ಮೇಲೆ ಕೂತ್ಕೊಂಡು ಚೇರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫುಲ್ ಚೇರ್ ಡಾನ್ಸೇ ಮಾಡ್ಯಾರ ನೋಡ್ರಿ. ಫುಲ್ ಅಂಜಿಕೆ ಇಲ್ಲಾರೆ ಅದ್ರ ಮೇಲೆ ನಿಂತ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಡಾನ್ಸ್ ಮಾಡಿ. ಸುಂದರಂ ಸತ್ಯಂ ಶಿವಂ ಸುಂದರಂ. ಧನ್ಯವಾದಗಳು ಮೇಡಮ್. ವಿಮಲಾ ಹಿರೇಮಠ್ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಫಂಕ್ಷನ್ಗೆ ಹೋಗಿ ಬಂದಿವಿ ನೋಡ್ರಿ. ಫಂಕ್ಷನ್ ಅಂದ್ರೆ ಅಲ್ಲಿ ಹೋಗಿ ಕೆಲವೊಂದು ಫೋಟೋಸ್ ಎಲ್ಲ ತೆಗ್ಸ್ಕೊಂಡಿವಿ. ಭಾಷಣ ಅದು ಮಾಡಿದ್ರು ನೋಡಿ. ಇನ್ನ ಗೆಸ್ಟ್ ಅದು ಬರೋರಿದ್ರು. ಬಟ್ ನಮ್ಮ ಡಾನ್ಸ್ ಐತೆ ನೋಡ್ರಿ ನೆಕ್ಸ್ಟ್. ಹಾಗಾಗಿ ಸಾರಿ ಚೇಂಜ್ ಮಾಡಿ ಡ್ರೆಸ್ ಮೇಲೆ ಮಾಡಿವಿ. ಯಾಕಂದ್ರೆ ಸಾರಿ ಮೇಲೆ ಕಂಫರ್ಟೇಬಲ್ ಆಗಂಗೇ ಇಲ್ಲ ನೋಡ್ರಿ. ಯಾಕಂದ್ರೆ ಮೊದಲೇ ಆಫ್ಟರ್ ಲಾಂಗ್ ಇಯರ್ ಆಯ್ತು. ಎಷ್ಟೋ ವರ್ಷದ ಮೇಲೆ ಡಾನ್ಸ್ ಮಾಡತ್ತೀನಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಸ್ಟೆಪ್ ಮಾತ್ರ ಅಷ್ಟಕ್ಕಷ್ಟೇ ಕಲ್ತೀವಿ. ನೋಡೋ ಏನಾಗುತ್ತೆ ಅಂತೇಳಿ ಫುಲ್ ಎಕ್ಸೈಟ್ಮೆಂಟ್ ಐತಿ. ಬರೀ ಹೋಗಮ್ ಈಗ ಡ್ರೆಸ್ ಏನು ಮಾಡ್ತೀವಿ ನೋಡ್ರಿ. ಸಾರಿ ಹೆಂಗಾಗ್ಯದ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಗ್ರೂಪ್ದವ್ರು ಎಲ್ಲರೂ ಸೇರಿ ತೊಗೊಂಡು ಸಾರಿ ಹೇಳಿದ್ನಲ್ಲ. ಬಟ್ ಡಾರ್ಕ್ ಕಲರ್ ಐತಿ. ಬಟ್ ಓಕೆ ಐತಿ ನೋಡ್ರಿ. ಬರ್ರಿ ಡ್ರೆಸ್ ಚೇಂಜ್ ಮಾಡೋ ಮತ್ತೆ ಡಾನ್ಸಿಗೆ ಹೋಗುವಂತೀವಿ ನೋಡ್ರಿ. ಸಾರಿ ಚೇಂಜ್ ಮಾಡಿಬಿಟ್ಟು ಈ ಥರ ಡ್ರೆಸ್ ಹಾಕೊಂಡು ಡಾನ್ಸಿಗೆ ರೆಡಿ ಆಗಿ ನೋಡ್ರಿ. ಸಿಲ್ಪನ್ ರೆಡಿ ಈಗ, ದಿವ್ಯಾ ಆಮೇಲೆ ಕವಿತಾ ರೆಡಿಯಾಗಿ ಹೊಂಟಾರ ಅವರು. ಬಟ್ ಟೈಮ್ ಆಗೈತಿ. ಗದ್ಕ ಪಟ್ ಹೊಂಟಿವಿ.
ಟೋಟಲಿ 4 ಹಾಡ ಮಾಡಿದ್ವಿ ನೋಡ್ರಿ, ಸಣ್ಣ ಕ್ಲಿಪ್ಸ್ ಹಾಕಿದ್ದೀವಿ ಅಷ್ಟೇ. ಫಸ್ಟ್ ಒನ್ ನವಾಮಿ, ಆಮೇಲೆ ಸಿಂಗಾರ ಸಿರಿ, ಅಂಕು ಡೊಂಕು, ಆಮೇಲೆ ಶೇಕ್ ಇಟ್ ಪುಷ್ಪವತಿ 4 ಇದ್ದು. ಬಟ್ ಎಲ್ಲ ಕೂಡ 2.5 ನಿಮಿಷದ್ದು ನೋಡ್ರಿ. ಸುಮ್ಮನೆ ಬೇರೆ ಬೇರೆ ಮ್ಯೂಸಿಕ್ ಹಾಕಿ ಮಾಡೀನಿ, ಕಾಪರೇಟ್ ಆಗುತ್ತಂತೇಳಿ. ಸಿರಿ ಅಂಗಾಲಿನ ಬಂಗಾರ ನಾನು ಆಶಿಸುತ್ತಾ ನಾನು 2 ಮಾತುಗಳನ್ನ ಭಗವಂತ ಪಾಲನೆ ಅರ್ಪಿಸಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಮಹಿಳಾ ದಿನಾಚರಣೆ ಬಗ್ಗೆ ಹಾಗೂ ಪುರುಷ ಮತ್ತು ಸ್ತ್ರೀ ಎರಡು ಒಂದು ಯಶಸ್ಸಿನ ಹಿಂದೆ ಸ್ತ್ರೀ ಹಿಂದೆ ಪುರುಷ ಇರಬೇಕು, ಪುರುಷನಿಂದ ಸ್ತ್ರೀ ಇರಬೇಕಂತದ್ದು. ಅದೇ ರೀತಿಯಾಗಿ ನಮ್ಮ ಆಚಾರ ವಿಚಾರ ಹಾಗೂ ಈ ಅಕ್ಕನ ಬಳಗದ ಮಂಡಳ ಬಗ್ಗೆ ಅಪಾರ ಗೌರವ. ಇವತ್ತು ಅವರಲ್ಲಿ ಇರತಕ್ಕಂತ ಒಂದು ಛಲ ಮಾಡಬೇಕು ಅಂತಕ್ಕಂತ ಒಂದು ಹುಮ್ಮಸ್ಸಿನಿಂದ ಜೊತೆಗೆ ಸುಮಾರು 20-30 ವರ್ಷಗಳಿಂದ ಮಹಿಳಾ ಮೀಸಲಾತಿ ನೆನೆಗುದಿಗೆ ಬಿದ್ದಿತ್ತು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ 33% ಮಹಿಳಾ ಮೀಸಲಾತಿಯನ್ನು ಕೂಡ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಜಾರಿ ಮಾಡಿದರೆ ಬರುವಂತ ದಿನಮಾನಗಳಲ್ಲಿ 33% ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯೊಳಗೂ 1-2 ವಿಧಾನಸಭೆ ಹೆಚ್ಚಾದ್ರೆ 2 ಮಹಿಳೆಯರು ಅಲ್ಲಿ ಶಾಸಕರಾಗ್ತಾರೆ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. 33% ಮಹಿಳಾ ಮೀಸಲಾತಿ ಲೋಕಸಭೆಯಲ್ಲಿ ಆಲ್ರೆಡಿ ನಮ್ಮ ನರೇಂದ್ರ ಮೋದಿ ಅವರು ಜಾರಿ ಮಾಡಿಬಿಟ್ಟರು. ಸೊ ಹಾಗಾಗಿ ಅನೇಕ ಕೆಲಸ ಕಾರ್ಯಗಳು ಕೂಡ ಇವತ್ತು ನಾವು ನೋಡ್ತೀವಿ. ಯಾರು ಅತಿ ಹೆಚ್ಚು ಕೆಲಸ ಕಾರ್ಯಗಳು ಮಾಡ್ತಾರ, ಯಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾರ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ನಿಮ್ಗೆ ಗೊತ್ತದ, ನಮ್ಮ ಸನ್ಮಾನ್ಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮೇಡಮ್ ಅವರು ಅವರಿಗೆ ನಮ್ಮ ಒಂದು ಮಹಿಳಾ ಮಂಡಳದಿಂದ ಸನ್ಮಾನ. ಬಸನಗೌಡ ಯತ್ನಾಳ್ ಅವರ ಮಿಸಸ್. ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎನ್ನುವಂತೆ ರಾತ್ರಿ ಹಗಲು ಎನ್ನದೆ ಕರ್ತವ್ಯ ನಿರತರಾದ ಶ್ರೀ ಮಂಗಲಾ ಪಾಟೀಲ್ ಮೇಡಮ್ ಅವರಿಗೆ ಈಗ ನಮ್ಮ ಮಹಿಳಾ ಮಂಡಳದಿಂದ ಸನ್ಮಾನ. ಶಯನೇಶು ರಂಭ, ಶಯನೇಶು ದರಿದ್ರಿ, ರೂಪೇಶು ಲಕ್ಷ್ಮಿ, ಕುಲಸ್ತ್ರೀಯೇ ಎನ್ನುವಂತೆ ಹಗಲಿರಳು ವಾರ್ಡಿಗಾಗಿ ಶ್ರಮಿಸುತ್ತಿರುವಂತಹ ಸ್ವಪ್ನ ಕಣ್ಮುಸ್ನಾಳ್ ಮೇಡಮ್ ಅವರಿಗೆ ಸುವರ್ಣ ಹಾಗೂ ಬೋರಮ್ಮ ಪಟ್ಟಣಶೆಟ್ಟಿ ಮೇಡಮ್ ಅವರು ಕೂಡ ಇವರಿಗೆ ಸನ್ಮಾನವನ್ನು ನೀಡಬೇಕಾಗಿ ಕೇಳ್ಕೊತಾ ಇರೋದು. ಸುವರ್ಣ ಕಿಂಪಿ ಹಾಗೂ ಬೋರಮ್ಮ ಪಟ್ಟಣಶೆಟ್ಟಿ ಮೇಡಮ್ ಅವರು ವೇದಿಕೆ ಮೂಲಕ ನಾನು ಕೇಳ್ಕೊತಾ ಇರೋದು. ಸತಿಪತಿಗಳಾದಂಥ ಮಳುಗಡ ಪಾಟೀಲ್ ಸರ್ ಅವರಿಗೆ ಅರ್ಜುನ್ ಸರ್ ಅವರಿಂದ ಸನ್ಮಾನ. ನಿಲ್ಲಿಸಬೇಕಂತ ಕೇಳ್ಕೊತಾರೆ. ಚಪ್ಪಳಿ ಮುಖಾಂತರ ಅವರಿಗೆ
ಸನ್ಮಾನವನ್ನು ಗೌರವಪೂರ್ವಕವಾಗಿ ಸನ್ಮಾನ ನೀಡಬೇಕಾಗಿ ಅರ್ಜುನ್ ಸೂರ್ಯವಂಶ್ ಅವರನ್ನು ಕೇಳ್ಕೊತಾ ಇರೋದು. ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ನಮನವನ್ನು ಸಲ್ಲಿಸೋಣ. ಸದಾಕಾಲ ಸಮಾಜ ವಿಜ್ಞಾನವನ್ನು ಬೋಧಿಸುತ್ತಿರುವ ನಮಗೆ ಸಹಕಾರ ನೀಡುತ್ತಿರುವಂಥ ಬಾಪುರಾಯ್ ಮಂಡೇಗಾರ್ ಸರ್ ಅವರಿಗೆ ಮುಳುಗೋಡ್ ಪಾಟೀಲ್ ಅವರಿಂದ ಸನ್ಮಾನ. ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ ಈ ಹುಡುಗರು ನೋಡ್ರಿ ಹೆಣ್ಣಿನ ಶೋಷಣೆ ಬಗ್ಗೆ ಯಾವ ಥರ ವಿಡಿಯೋ ಮಾಡಕತ್ತಾರ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡ್ಬಿಟ್ಟು ಯಾವ ಥರ ಡ್ಯಾನ್ಸ್ ಮಾಡತ್ತಾರ, ಮಸ್ತ್ ಮಾಡತ್ತಾರ ನೋಡ್ರಿ. ಆ ಹುಡುಗ ಟಿ ಶರ್ಟ್ ತಗೊಂಡ್ರು ಭಾರಿ ಮಾಡತ್ತ ನೋಡ್ರಿ ಡ್ಯಾನ್ಸ್. Feel me once, feel me twice. ಎಲ್ಲ ಮಹಿಳೆಯರು ಸೇರಿ ನೋಡ್ರಿ ಮಸ್ತ್ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ. ಹೆಣ್ಮಕ್ಳು ನೋಡ್ರಿ ಮನೆಯೊಳಗೆ ಬರೀ ಅಡುಗೆ ಮಾಡೋಕೆ, ಕಸ ಹೊಡ್ಯಾಕ, ಮಕ್ಕಳು ನೋಡ್ಕೊಳಕ್ಕೆ ಅಟ್ಟೆ ಸೀಮಿತ ಅಲ್ಲ. ಯಾವ ಟೈಮ್ನಾಗ ಎಲ್ಲಿ ಏನು ಇರಬೇಕು ಅಂತ ಎಲ್ಲರೂ ಇರ್ತದೆ ನೋಡ್ರಿ. ಆದ್ರೆ ಟ್ಯಾಲೆಂಟ್ ಇರ್ತೈತಿ, ಬಟ್ ಯಾವಾಗ ತೋರಿಸ್ಕೋಬೇಕು ಒಂದು ಟೈಮ್ ಬಂದಾಗೆಲ್ಲ ಹೆಣ್ಮಕ್ಳು ತೋರಿಸ್ತಾರೆ ನೋಡ್ರಿ. ಅದೇ ಥರ ಈ ಥರ ನಮ್ಮ ಒಳಗೆ ಗ್ರೂಪ್ ಕ್ರಿಯೇಟ್ ಮಾಡಿ ಶಿಲ್ಪ ಅವ್ರದ್ದಂತೆಲ್ಲ ಫಂಕ್ಷನ್ ನಡೆಸ್ಕೊಟ್ಟಿದ್ದಕ್ಕೆ 1 ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ. ಎಲ್ಲರೂ ಡಾನ್ಸ್ ಏನೈತಿ ಮಾಡಿ ಫುಲ್ ಖುಷಿ ಆಯಿತು. ಯಾಕಂದ್ರೆ ಹೈಸ್ಕೂಲ್ ಟೈಮ್ನಾಗ ಮಾಡಿದ್ದು ಡಾನ್ಸ್, ಅದಾದಮೇಲೆ ಇವಾಗೇ ನೋಡ್ರಿ ಮಾಡಿದ್ದು ಎಲ್ಲ ಮುಗಿತು ನೋಡ್ರಿ. ಲಾಸ್ಟಿಗೆ ಗ್ರೂಪ್ ಡಾನ್ಸ್ ಮಾಡಿದ್ವಿ. ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ನಾಷ್ಟ ಮಾಡತ್ತೀವಿ. ನಾಷ್ಟ ಮಾಡೋಣ ಬರ್ರಿ. ನೋಡ್ರಿ ಫಂಕ್ಷನ್ ಮುಗಿಸ್ಕೊಂಡ್ ಬಂದು ಡ್ರೆಸ್ ಮ್ಯಾಗ ಫುಲ್ ಡಾನ್ಸ್ ಮಸ್ತ್ ಆಯ್ತು, ಎಲ್ಲ ಚಲೋ ಆಯ್ತು. ನೆಕ್ಸ್ಟ್ ನೋಡ್ರಿ ಮನೆಯೊಳಗೆ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡತ್ತಾರ. ನಮ್ಮ ಮನ್ಯಾಗಿನವ್ರು ಎಲ್ಲ ಮೆನ್ಸ್ ಕೂಡಿ ನಮ್ಗೆ ವುಮೆನ್ಸ್ ಡೇ ಮಾಡತ್ತಾರ ನೋಡ್ರಿ. ಬರೀ ಇಲ್ಲಿಷ್ಟು ಕೇಕ್ ಕಟ್ ಮಾಡೋ ಮತ್ತು ಅದಕ್ಕೆ ಬಂದ್ಬಿಟ್ಟು ಮತ್ತೆ ರಿಟರ್ನ್ ಸಾಡಿ ಹಾಕೊಂಡಿವಿ. ಸಿಂಪಲ್ ಆಗಿ ಸುಮ್ ಹಾಕೊಂಡು ಹೊಂಟಿ ನೋಡ್ರಿ. ಡ್ರೆಸ್ ಮ್ಯಾಗಿದ್ವಿ ನೋಡ್ರಿ. ಶಿಲ್ಪ ರೆಡಿ ಹಾಕಿ ಮತ್ತೆ ವಾಪಸ್ ಸಾಡಿ ಹಾಕೊಂಡ ನೋಡ್ರಿ. ಬರೀ ಸೆಲೆಬ್ರೇಷನ್ ಮಾಡೋ ಮತ್ತು ಏರಿಯಾ ಒಳಗೆ ಎಲ್ಲ ಮುಗಿಸ್ಕೊಂಬಂದು ಅಕ್ಕನ ಬಳಗ ಅಂತ ಗ್ರೂಪ್ ಐತೆ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಯೊಳಗೆ ನೋಡ್ರಿ ನಮ್ಮ ಮನೆಯಾಗ ಎಲ್ಲರೂ ಎಲ್ಲ ಮೆನ್ಸ್ ಸೇರಿ ಅಂದ್ರೆ ಮೈದಾನ ಮನೆಯವರು ಎಲ್ಲ ಸೇರಿ ನಮಗೆ ನೋಡ್ರಿ ವಿಶ್ವ ಮಹಿಳಾ ದಿನಾಚರಣೆ ಮಾಡಕತ್ತಾರ. ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೆ ಸೇರಿ ಕೇಕ್ ತೊಗೊಂಬಂದಿದ್ರು. ಈಗ ಎಲ್ಲರೂ ನಮ್ಮ ಅತ್ತಿಯವರು ಎಲ್ಲರೂ ಕೂಡಿ ಕೇಕ್ ಕಟ್ ಮಾಡಿ ನಮ್ಮದು ಸೆಲೆಬ್ರೇಷನ್ ಮಾಡಕತ್ತೀವ್ರಿ ಮನೆಯೊಳಗೆ.
ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯವರು ಆಮೇಲೆ ಎಲ್ಲರೂ ಸೇರಿ ವುಮೆನ್ಸ್ ಡೇ ಮಾಡ್ಯಾರ ನೋಡಿ ನಮ್ಮ ಐದನದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇಷ್ಟು ಥರ ನೋಡಿರಿ ವುಮೆನ್ಸ್ ಡೇ ಫಂಕ್ಷನ್ ಎಲ್ಲ ಮುಗೀತು ನೋಡಿರಿ. ಎಲ್ಲರೂ ಸೇರಿ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ನಮಗೂ ನೋಡಿರಿ ಸೆಲೆಬ್ರೇಷನ್ ಮಾಡೋದು ಖುಷಿ ಆಯಿತು. ಬರೀ ಸಾರಿ ತಗೊಂಡು ಮಾಡ್ಕೊಂಡು ಮತ್ತೆ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕು. ಇವತ್ತಿನ ನಾವು ಇಲ್ಲಿ ಏನು ಮಾಡ್ತೀವಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.